ಹೆಂಗಾಗಿದಾವ ನೋಡಿ. ಹಿಂಗಾದ್ರೆ ನಮ್ಮ ಪ್ರಾಣಕ್ಕೆ ಕೂತು ನಮ್ಮ ಪ್ರಾಣನೇ ಇರಲ್ಲ ಗುರು. ಗಾಡಿ ಏನೋ ಲೋಡಾಗಿ ಬಂತು ಪಾಪ. ದೊಡ್ಡಪ್ಪನ ಗಾಡಿ ಒಳಗೆ ಆಕ್ಸಲ್ ಕಟ್ ಆಗಿಬಿಟ್ಟತೆ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂಥೇಳಿ ಮಂಗಳೂರಿಂದ ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಬಂದೀವಿ ಅಂದರೆ ಇಲ್ಲಿ ಫ್ಯಾಕ್ಟ್ರಿಗೆ ನಿಲ್ಲಿಸಿದ್ದೀವಿ. ಇಲ್ಲೇ ಲಾರಿಯಿಂದ ಫ್ಯಾಕ್ಟ್ರಿ ಅದು. ಇದು ಪಾರ್ಕಿಂಗ್ ಐತಲ್ಲ, ಫ್ಯಾಕ್ಟ್ರಿದೆ ಇದು. ನಾವು ರಾತ್ರಿ ಬಂದು ರೋಡಾಗಿ ನಿಲ್ಲಿಸಿದ್ವಿ ಗುರು. ರಾತ್ರಿ ಒಂದು ತಿರುಗಿದ್ವಿ ಅಂದರೆ ಭಾಳ ತಿರುಗಿಲ್ಲ. ಫ್ಯಾಕ್ಟ್ರಿ ಹತ್ರ ಜಾಗ ಐತೆ ಇಲ್ಲ ಅಂಥೇಳಿ ರೋಡಾಗಿ ನಿಲ್ಲಿಸಿದ್ವಿ ಗಾಡಿನ. ಏನಾಗ್ಬಿಟ್ಟದೆ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗೆ ಎಲ್ಲ ನೋ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದಾಗ ನೋ ಪಾರ್ಕಿಂಗ್ ಮಾಡಿದರೆ ಲಾರಿ ಎಲ್ಲಿಗೆ ಹೋಗ್ಬೇಕು ಹೇಳಿ? ಲಾರಿ ನಿಲ್ಸ್ಕೊಳಕ್ಕೆ ಜಾಗ ಇರೋದೇ ಇಂಡಸ್ಟ್ರಿಯಲ್ ಏರಿಯಾದಾಗೆ. ಅಂಥದ್ದು ಇಂಡಸ್ಟ್ರಿಯಲ್ ಏರಿಯಾದಾಗ ಮೇನ್ ರೋಡಾಗ ನೋ ಪಾರ್ಕಿಂಗು, ಮತ್ತು ಒಳಗಡೆ ರೋಡಾಗೆಲ್ಲ ನೋ ಪಾರ್ಕಿಂಗು. ಎಲ್ಲೋದ್ರೂ ನೋ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ನಾನು ಆ ಕಡೆ ಮೇಲ್ಗಡೆ ಐತಲ್ಲ ಆ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗಿದ್ದೆ ತಿಪ್ಪೇಶಿಗೆ. ಅಲ್ಲಿ ಏನಾಯ್ತಂದರೆ ಅದು ಫ್ಯಾಕ್ಟ್ರಿ ಅಲ್ಲಿ ಹೋದ್ವಿ. ಅದು ಗರುಡ ಸ್ಟೀಲು, ಇದು ಡೆಲ್ಟಾ ಕಂಪ್ನಿ, ಡೆಲ್ಟಾ ಇಂಡಸ್ಟ್ರೀಸು. ನಾನು ಗರುಡ ಹತ್ರ ಹೋಗಿ ಕನ್ಫರ್ಮೇಷನ್ಗೆ ಗೂಗಲ್ ಹಾಕನ್ನು ಕೇಳಿದೆ. ಗೂಗಲ್ ಹಾಕಿ ನೋಡಿದರೆ ನೀನು ತಪ್ಪು ಹೋಗಿದ್ಯಾ, ಇನ್ನೂ 1 ಕಿಲೋಮೀಟ್ರ್ ವಾಪಸ್ ಬಾ ಅಂತ ಹೇಳಿತು. ಮತ್ತು ವಾಪಸ್ ಬಂದ್ವಿ. ಅಲ್ಲಿ ರೋಡಾಗೆಲ್ಲ ಫುಲ್ ಗಾಡಿ ನಿಂತಿದ್ವು. ಮತ್ತು ಮೇನ್ ರೋಡ್ಗೆ ಹೋಗಿ ಗಾಡಿ ನಿಲ್ಸಿದ್ವಿ. ಅಲ್ಲಿ ನಿಲ್ಸಿ ಮಕ್ಕಳೋಣ ಅಂಥೇಳಿ. ಅಲ್ಲಿ ನೋಡಿದರೆ ಗುರು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿ ಎಲ್ಲ ನೋ ಪಾರ್ಕಿಂಗ್ ಇದು ಮಾಡಿಬಿಟ್ಟಾರೆ. ಎಲ್ಲ ಬೇರೆ ಗೇಟಿಗೆ ಬಿಟ್ಟಿದ್ದಾರೆ, ಸೈಡಿಗೆ ಗಾಡಿ ನಿಲ್ಲಿಸ್ತಾರೆ ಅಂಥೇಳಿ. ಇಂಡಸ್ಟ್ರಿಯಲ್ ಏರಿಯಾದ್ದು ಹೋಗ್ಬೇಕಾದ್ರೆ ತೋರಿಸ್ತೀನಿ ಹೊರಗಡೆ ಹೋಗ್ಬೇಕಾದ್ರೆ. ಆಮೇಲೆ ಮತ್ತೇನು ಮಾಡಿದ್ವಿ, ಅಲ್ಲಿ ಬಿಟ್ಟು ನಡ್ಕೊಂಬಂದು ಫ್ಯಾಕ್ಟ್ರಿ ತಗ ನೋಡಿದ್ವಿ. ಫ್ಯಾಕ್ಟ್ರಿ ತಗ 500 ಮೀಟ್ರು ಅಲ್ಲ, ಇದು ಹಿಂಗೆ ಫ್ಯಾಕ್ಟ್ರಿ ಮುಂದೆ ರೋಡ್ ಇತ್ತು. ಅಲ್ಲೇ ಸೈಡ್ ಹಾಕಿ ಮಕ್ಕಂಡ್ವಿ. ಅದು ಮಣ್ಣು ರೋಡು, ಗುಂಡಿ ರೋಡ್ ಗುರು. ಸೊಳ್ಳೆ ಹೇಳ್ತೀರಾ, ಭಯಂಕರ ಸೊಳ್ಳೆ ರೇಪ್ ಮಾಡಿಬಿಟ್ವು. ನಾವೆಲ್ಲನ ಸೊಳ್ಳೆ ಬತ್ತಿ ತಂದಿಲ್ಲ ಅಂದಿದ್ರೆ ಗ್ಯಾರಂಟಿ ನಿದ್ದೆ ಮಾಡ್ತಿದ್ದಿಲ್ಲ. ನಿಜವಾಗ್ಲೂ ರಾತ್ರಿ 2 ಗಂಟೆಗೆ ಎದ್ದು ಕೂತ್ಕೊಂಡಿದ್ದೀವಿ ಸೊಳ್ಳೆ ಕಾಟಕ್ಕೆ. ಅಷ್ಟು ಸೊಳ್ಳೆ ಬಡ್ದ್ಬಿಟ್ವು. ಇದು ಫ್ಯಾನ್ ಹಾಕಿದ್ವಿ, 2 ಸೊಳ್ಳೆ ಬತ್ತಿ ಹಚ್ಚಿದ್ರು ಅಷ್ಟು ಸೊಳ್ಳೆ ಕಡಿತಾವೆ. ಇಲ್ಲಿ ಪಕ್ಕದಾಗೇನೆ ಇದು ಡ್ರೈನೇಜು ಚರಂಡಿ ಎಲ್ಲ ಇತ್ತು, ಹಂಗಾಗಿ ಅಷ್ಟಕ್ಕೊಂದು ಸೊಳ್ಳೆ ಆದವು. ಮತ್ತು ತಿರ್ಗಾ ಬೆಳಗ್ಗೆ ಬಂದು ಎಂಟ್ರಿ ಮಾಡಿಸಿದ್ವಿ. ಎಂಟ್ರಿ ಮಾಡಿಸ್ದೇಟಿಗೆ ಅವಾಗ ಹೇಳ್ದ ಇಲ್ಲಿ ಒಳಗೆ ತಂಬೋಗಿ ಗಾಡಿ ಅಂತೇಳಿ. ಆಗ ದೊಡ್ಡಪ್ಪ ನೋಡಿದರೆ ಆ ಕಡೆ ನಿಂತಿದ್ದಾನೆ. ಅಲ್ಲಿ ಅಣ್ಣಚ್ಚಿ ಗಾಡಿ ಕಾಣ್ತಾ ಇದೆ ನೋಡಿ, ಅದ್ರ ಪಕ್ಕಕ್ಕೆ ಇದ್ದಾನೆ. ನಾವು ಹಿಂಗೆ ತಂದು ಹೊಡೆದ್ವಿ, ಯಾಕಂದರೆ ನಮಗೆ ಅಡುಗೆ ಮಾಡೋಕ್ಕೆ ಈಸಿ ಆಗ್ಬೇಕಂತೇಳಿ. ಇವಾಗ ಬೇಳೆ ಸಾರು ಅನ್ನ ಮಾಡೋಕ್ಕೆ ಹೇಳಿದ್ದೀನಿ ಶಿಷ್ಯುಗೆ, ಅವ್ನು ಮಾಡ್ತಾನೆ. ಆಮೇಲೆ ಮತ್ತೇನಂದರೆ ಹೋಗಿ ಪರೋಟ ತಗೊಂಬರ್ತೀನಿ. ನಮ್ಮ ಹತ್ರ ಹೆಂಗೋ ತವ ಆಯ್ತಲ್ಲ, ಪರೋಟ ತಂದು ಪರೋಟ ಮಾಡೋಣಂತೆ. ಇವಾಗ ದೊಡ್ಡಪ್ಪ ಏನು ಮಾಡ್ತಾನೆ, ಬನ್ನಿ ದೊಡ್ಡಪ್ಪನ ನೋಡೋಕೆ ಹೋಗೋಣ. ನೋಡಿ ಸ್ನೇಹಿತರೆ, ದೊಡ್ಡಪ್ಪನ ತಕ್ಕ ಹೋಗಿ ಬರೋಣ ಅಂದ್ವಲ್ಲ, ನಮ್ಮ ಹತ್ರ ದೊಡ್ಡಪ್ಪನೇ ಬಂದಿದ್ದಾನೆ ನೋಡಿ. ಇಲ್ಲಿದ್ದಾನೆ ದೊಡ್ಡಪ್ಪ. ಚಿಕ್ಕಪ್ಪ ಬೇಳೆ ಸಾರು ಮಾಡ್ತಾಯಿದ್ದಾನೆ. ದೊಡ್ಡಪ್ಪ ಬೆಳಿಗ್ಗೆ ಹಾರಾಡಕ್ಕೆ ಕುಂತಿದ್ದ, ಅದಕ್ಕೆ ಕೈ ಮುರಿಯೋಣ ಅಂತೇಳಿ ಮುರಿದ್ವಿ. ಇವಾಗ ಅವನು ಒಳಗೆ ಹಾಕಿದ್ದಾನೆ. ಖಾಲಿ ಎಷ್ಟೊತ್ತಿಗೆ ಮಾಡ್ತಾರಂತ ಕೇಳ್ತೀರಾ? 12 ಗಂಟೆಗೆ ಖಾಲಿ ಮಾಡೋದು ಗುರು. ಇವಾಗಲೇ ನೋಡಿ ಗುರು, 12 ಗಂಟೆ ಇವಾಗಲೇ ಸೊಳ್ಳೆ ಹೊಡಿತದವೆ. 12 ಗಂಟೆಗೆ ಅಂತ ಖಾಲಿ ಮಾಡೋದು. ನಮ್ದು ಏನಾಗ್ಬಿಟ್ಟಂದರೆ ಮಾಲೆಲ್ಲ ಒಂದು ಸೈಡಿಗೆ ಗಾಡಿನ ಬಗ್ಬಿಟ್ಟತೆ. ವೀಡಿಯೋದಾಗ ನೋಡ್ಬೋದು ನೀವು, ಲೆಫ್ಟಿಗೆಲ್ಲ ಗಾಡಿ ಬಗ್ಗಿರೋದು. ಮಾಲೆಲ್ಲ ಸರ್ದ್ಬಿಟ್ಟತೆ. ಟಾರ್ಪಲ್ ಬಿಚ್ಚೋಣ ಅಂತ ಕೇಳಿದೆ, ಆಮೇಲೆ ಬಿಚ್ಚಂದರು. ಇಲ್ಲಾಂದರೆ ಇವಾಗಲೇ ತೋರಿಸ್ತಿದ್ದೆ. ಕಾಯಿಲೆಲ್ಲ ಕ್ಯಾಬಿನಿಗೆ ಬಂದು ಟಚ್ ಆಗಿಬಿಟ್ಟಿದ್ದಾವೆ. ಅವನ ಗಾಡಿಗೂ ಹಂಗೆ ಆಗಿದ್ದಾವೆ, ನಂದ್ರಾಗೂ ಹಂಗೆ ಆಗಿದ್ದಾವೆ. ಟಾರ್ಪಲ್ ಬಿಚ್ಚಿದ ಮೇಲೆ ನಿಮಗೂ ತೋರಿಸ್ತೀನಿ. ಇವಾಗ ಹೋಗಿ ದೊಡ್ಡಪ್ಪ ಪರೋಟ ತರೋಣ? ತಿಪ್ಪೇಶೆ ಬಾಮ್ಮ ತೊಗೋಣ ಬನ್ನಿ. ಒಂದು ಪ್ಯಾಕೆಟ್ ಪರೋಟ ತಗೊಂಡು ಆಮೇಲೆ ಬಿಸಿ ಮಾಡಿ ಸಿಗೋಣಂತೆ. ಹಂಗೆ ಮೊಟ್ಟೆ ಸಿಕ್ಕರೆ ತಂದು ಅಂಡ ಬುರ್ಜಿ ಮಾಡೋಣಂತೆ. ಬನ್ನಿ ಹೋಗಮ್ಮ. ಹೋಗಿದ್ವಿ, ಪರೋಟ ಇರಲಿಲ್ಲ, ವಾಪಸ್ ಬಂದ್ವಿ. ಮೊಸರು ತಗೊಂಡು, ಮೊಸರು ಕೊಟ್ಟದ್ನೆ ನಾನು. ಮೊಸರು ತಗೊಂಬಂದು ನೋಡಿ, ಗಾಡಿ ನಮ್ದು ಲೆಫ್ಟ್ ಸೈಡ್ ಹೆಂಗೆ ಬಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಷ್ಟೇ ಗ್ಯಾಪ್ ಇರೋದು. ಆ ಕಡೆ ತೋರಿಸ್ತೀನಿ ನೋಡ್ರಿ ಅಂತ ನೋಡಿ ಅಂತೆ. ನೋಡಿ ಕೆಸರಾಗ್ಬಿಟ್ಟತ್ತಲ್ಲ ಗುರು. ಈ ಕಡೆ ನೋಡಿ, ಅಲ್ಲಿ ಬರೀ ಇಷ್ಟೇ ಗ್ಯಾಪ್ ಇರೋದು. ಇಲ್ಲಿ ನೋಡಿ ಎಷ್ಟು ಬಗ್ಗೈತೆ. ಅದಕ್ಕೆ ಅನ್ಲೋಡ್ ಮಾಡೋವ್ರಿಗೇನು ಗೊತ್ತಾಗಲ್ಲ. ಅನ್ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡೋಣಂತೆ. ಇಷ್ಟೊತ್ತಿಗೆ ಸುಮ್ಮನೆ ಫುಲ್ಲು ನೀರು ಇಳಿತೈತೆ. ಸ್ನಾನ ಮಾಡೋಕ್ಕೆ ಇಲ್ಲೇ ಜಾಗ ಐತೆ, ಆಮೇಲೆ ಸ್ನಾನ ಮಾಡೋಣ. ಇಷ್ಟೊತ್ತಿಗೆ ಮಾಡೋದು ಬೇಡ. ಇವಾಗ ಊಟ ಮಾಡಿದ್ಮೇಲೆ ಮತ್ತು ಬೆವ್ರು ಇಳಿತೈತೆ. ಬೆವ್ರು ಅಂದರೆ ನನಗೆ ಆಗಲ್ಲ, ಅದಕ್ಕೆ ಸ್ನಾನ ಮಾಡೋಣ ಅಂತ. ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದೈತೆ. ಇಲ್ಲೇ ಹಾಕಿರೋದು ಗಾಡಿಗಳು ನಾವು. ಸ್ನೇಹಿತರೆ ಹೆಂಗೆ ಹೋಗಿದ್ದಾವೆ ಕಾಯಲ್ಲು. ಈಗ ಇಲ್ಲೇ ಐತೆ ನೋಡಿ ಕಟ್ಟೆ ತುಂಡು. ಇಲ್ಲಿದ್ದು ಈ ಪ್ಯಾಕಿಂಗ್ ಕಟ್ಟಾಗಿ ಎಲ್ಲ ಲೆಫ್ಟಿಗೆ ಬಂದಾವೆ, ಅದಕ್ಕೆ ಗಾಡಿ ಬಗ್ಗಿರೋ ಲೆಫ್ಟಿಗೆ. ಇವಾಗ ಅನ್ಲೋಡ್ ಮಾಡಿದರೆ ಸರಿ ಹೋಗ್ತತೆ. ಬೋಲ್ಟ್ ಕಟ್ಟಾಗಿದ್ದಾವೆ, ಬೋಲ್ಟ್ ಹಾಕ್ಬೇಕು ನೋಡಿ. ಎಲ್ಲ ಹೆಂಗೆ ಹೋಗ್ಬಿಟ್ಟಿದ್ದಾವೆ ಗುರು. ಕಟ್ಟೆ ತುಂಡ ಮೇಲೆ ಗಾಡಿ ಅಂತೀನ, ಕಾಯೆಲ್ಲ ಇಲ್ಲ. ಎಲ್ಲ ಮುಂದೆ ಕ್ಯಾಬಿನಿಗೆ ಟಚ್ ಆಗಿದ್ದಾವೆ.
ನೋಡಿ ಇವು ಕ್ಯಾಬಿನ್ ಇವು ಫುಲ್ ಗ್ಯಾಪೇ ಇಲ್ಲ, ಬೆಲ್ಟ್ ಹಾಕ್ಯಣದು ಹೆಂಗಂತ ಚಿಂತೆ ಆಗೈತೆ ನಮಗೆ. ನೋಡಿ ಇಲ್ಲೊಂಚೂರು ಗ್ಯಾಪ್ ಐತೆ ಅಷ್ಟೇ. ಹೆಂಗಾಗಿದಾವೆ ನೋಡಿ. ಹಿಂಗಾದರೆ ನಮ್ಮ ಪ್ರಾಣಕ್ಕೆ ಕೂತು ನಮ್ಮ ಪ್ರಾಣನೇ ಇರಲ್ಲ ಗುರು. ಎಲ್ಲ ಪ್ಯಾಕಿಂಗ್ ಹೊಡೆದು ಇಳಿದ್ಬಿಟ್ಟಿದ್ದಾವೆ, ಏನು ಮಾಡೋಂಗಿಲ್ಲ. ತಂದಿವಿ ನಿಧಾನಕ್ಕೆ ಅನ್ಲೋಡ್ ಮಾಡ್ಕೊಂಡು ಹೋಗೋದೆ. ನೋಡಿ ಎಷ್ಟು ಗ್ಯಾಪ್ ಐತಿ ಹಿಂದೆ. ಇನ್ನೇನು ಕ್ರೈನ್ ಬರ್ತೈತೆ, ಕ್ರೈನ್ನಾಗ ಅನ್ಲೋಡ್ ಮಾಡೋದು. ಫುಲ್ ಸೆಕೆ ಗುರು. ಒಳಗ್ಲಿಂದ ಹೊರಗೆ ಗಾಡಿ ರಿವರ್ಸ್ ಹೊಡೆದು ಅಷ್ಟೇ. ನೋಡಿ ಎಷ್ಟು ನೀರು ಇಳಿತೈತೆ. ನಮಗೆ ಮೈಯಾಗ ನೀರು ಇಲ್ದಂಗೆಲ್ಲ ಒಳ್ಳೆಯದು, ಯಾಕಂತೀರ ನೀರು ಹೋಗ್ತಿರ್ಬೇಕು. ಈ ಕಾಯಲ್ಲಿಂದ ಏನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಈ ಕಾಯಲ್ಲಿಂದ ಇಲ್ಲಿ ಶೀಟ್ ಇದಾವೆ ನೋಡಿ, ಈ ಶೀಟ್ಗಳು ಮಾಡ್ತಾರೆ. ಇದೇ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ. ಇವಾಗ ಇದು ಬರುತ್ತೆ ಕ್ರೈನ್ ಮೇಲ್ಗಡೆಯಿಂದ ಬರ್ತೈತೆ ನೋಡಿ ಅಲ್ಲಿ. ಅದ್ರಾಗ ಹೆಂಗೆ ಅನ್ಲೋಡ್ ಮಾಡ್ತಾರಂತ ನೋಡೋಣ. ಬೆಲ್ಟ್ ಇರ್ಬೋದೇನೋ, ನಾವೇ ಹಾಕ್ಕೊಡ್ಬೇಕು. ಇವಾಗ ನನ್ನ ದಾದಾಟಿಗೆ ದೊಡ್ಡಪ್ಪಂದ ಇರೋದು. ಇಬ್ಬರು ಜೊತೆ ಖಾಲಿ ಮಾಡ್ಕೊಂಡು ಹೋದ್ರೆ ಆಯಿತು. ಲೋಡಿಂಗ್ ಫೋನ್ ಮಾಡೋಣ, ಅನ್ಲೋಡ್ ಆದಮೇಲೆ ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಅನ್ಲೋಡ್ ಮಾಡ್ತಾಯಿದ್ದಾನೆ. ಒಂದು ಸಲಿಗೆ 2 ಕಾಯಲ್ಲಿ ಹೋಗ್ತೈತೆ, 5 ನಿಮಿಷಕ್ಕೆ ಖಾಲಿ ಆಗುತ್ತೆ. ಲೋಡಿಂಗು ಐತೆ ಸಾಣಿಕೇರಿಗೆ ಹೇಳಿದ್ದೀನಿ ನಮ್ಮ ಟ್ರಾನ್ಸ್ಪೋರ್ಟ್ನವ್ರಿಗೆ. ಆಲೇ ನೋಡಿ ಈ ಸಿಂಗಲ್ ಕಾಯಲ್ಲಿ ಇಟ್ಟು ಕೆಲಸ ಆಗಿರೋದು. ಕ್ಯಾಬಿನ್ಗೆ 2 ಅಡಿ ಗ್ಯಾಪ್ ಬಿಟ್ಟಿದ್ದು, 1 ಅಡಿ 2 ಅಡಿ ಗ್ಯಾಪ್ ಬಿಟ್ಟಿದ್ದೆ. ಎಲ್ಲ ಮುಂದಕ್ಕೆ ಬಂದೈತೆ ಪಾಪ ಆರಾಮಾಗಿ. ನಾನೇನು ಟೀ ಕಾಸು ಕೇಳ್ದ, ಮಾಡೋ ಒಂದು 50-100 ಜಾಸ್ತಿನೇ ಕೊಡ್ತೀನಿ ಅಂದೆ. ಖುಷಿಯಾಗಿ ಮಾಡ್ತಾಯಿದ್ದಾನೆ. ಇವಾಗ ಅನ್ಲೋಡ್ ಮಾಡ್ಕೊಂಡು ರಿಸೀವ್ಡ್ ಇಸ್ಕೊಂಡು ಮಾಮೂಲಿ ಕೊಟ್ಟು ಹೋಯ್ತಾ ಇರೋದೆ. ಅನ್ಲೋಡಿಂಗ್ ದುಡ್ಡು ಎಂಟ್ರಿ ಮಾಡೋಕ್ಕೆ RC FC ಹಾಕಿದ್ದೀನಿ ನೋಡಿ. ಒಂದು ಸಲಿಗೆ 2 ಕಾಯಲ್ಲಿ ಎತ್ತೈತೆ, 11 ಕಾಯಲ್ಲಿ ಇದ್ವು, 2 ಹೋಗಿದ್ದಾವೆ ಅಲ್ಲೇ ನೋಡಿ. ಇವಾಗ ದೊಡ್ಡಪ್ಪ ಟಾರ್ಪಲ್ ಬಿಸ್ತದವನು ಹೊರಗೆ, ಒಳ್ಳೆ ಬಿಸ್ಲಾಗೆ. ಆದೇಟಿಗೆ ಬರುತ್ತೆ ಅವನ ಗಾಡಿನೂ. ಇಬ್ಬರು ಜೊತೆಗೆ ಹೋಗೋದು. ಪಾರ್ಕಿಂಗಿಗೆ ಗಾಡಿ ಲೋಡಿ ಕಳಿಸಿ ಸ್ನಾನ ಮಾಡ್ಬೇಕು ಗುರು. ನಾವು ಸ್ನಾನ ಮಾಡಿ ಬೀಚ್ಗೆ ಹೋಗೋದು, ಇಲ್ಲಾಂದರೆ ಗಾಡಿ ಲೋಡಾಗಿ ಬಂದಮೇಲೆ 3 ಗಂಟೆ ಮೇಲೆ ಸ್ನಾನ ಮಾಡೋಣ. ಅವಂಗಾದ್ರೆ ತಣ್ಣಗಿರ್ತೀವಿ. ಹೆಂಗಂದ್ರೂ ನೈಟು ಘಾಟ್ನಾಗ ಸ್ನಾನ ಮಾಡೇ ಹೋಗೋದು. ಮಳೆಗಾಲದಾಗೆ ಬೇರು 100-106 ಬೇರು ಗಿಡಕ್ಕೆ ಬಡ್ಡೆ ಗ್ಲಾಸ್ ಇಳಿದು ಬಂದಿರುತ್ತೆ ಬೇರ್ನಾಗೆ. ಅವು ನೀರು ಕುಡಿಯೋಕ್ಕೂ ಸ್ನಾನ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಅದನ್ನೇ ಅಲ್ಲೇ ಸ್ನಾನ ಮಾಡೋದು. ಇಲ್ಲೊಂದು ಸಲ ಸ್ನಾನ ಮಾಡ್ಕೊಂಡು ಹೋದ್ರಾತು. ಬಂದು ಅನ್ಲೋಡ್ ಮಾಡೋಣ. ಖಾಲಿ ಮಾಡ್ಕೊಂಡು ಬಂದಿವಿ. ಸೈಡಿಗೆ ಟಾರ್ಪಲ್ ಕಟ್ಟಬೇಕು, ಯಾಕಂದರೆ ವೆಯ್ಟ್ಲೆಸ್ ಮಾಲ್ ಇದು, ಇಂಡೋನೇಷ್ಯಾದ್ದು. ಬಾರಲೇ ಚಿಕ್ಕಪ್ಪ ಗೊಬ್ಬಿದ್ದೋಗ್ಯಾನೆ. ಇವನು ದೊಡ್ಡಪ್ಪ ಪೋಸ್ ಕೊಡ್ತಾಯಿದ್ದಾನೆ. ಇವನ ಗಾಡಿ ಕೆಲಸ ಬಂದಾಗ ಮಾಡ್ತೀವಲ್ಲ, ನಿನಗೆ ಬಿಸ್ಲಾಗ ಅನಿಸಿಲ್ಲ ಅಂದ್ರೆ ಕೇಳಿ ಶಾಪ್ ಹಾಕ್ತಾಯಿದ್ನಿ. ಫ್ರಂಟ್ ಟೈರ್ ಪಂಚರ್ ಆಗ್ತೈತೆ ನಿಂದು. ಶಾಪ್ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ದೊಡ್ಡಪ್ಪಗೆ. ಬಾರಲ್ಲೇ ಅಲ್ಲೇ ತಾಂಬರು. ಅಲ್ಲಿ ಬಿಸ್ಲಾಗ ಸತ್ತೋಗ್ಬಿಟ್ಟು ಗುರು. ಅದಕ್ಕೆ ಗಡ ನೆಳ್ಳಿಗೆ ಎಲ್ಲರನ್ನೂ ಹೊಡ್ಕೊ ಬಂದೀನಿ. ಇವನು ಹೈಟೆಕ್ ಬಿಚ್ಚಿದ್ದಾನೆ, ಇವಂದೇನು ತೊಂದರೆ ಇಲ್ಲ. ಅದು JCB ಪ್ರೆಸ್ ಮಾಡಿ ಹಾಕ್ಕೊಂಬರ್ಬೋದು. ಇವಾಗ ನಮ್ಮದೇ ಇರೋದು. ನಮ್ಮದು ಹೈಟೆಕ್ ಕಟ್ಟಿ ಹೈಟೆಕ್ ಅಲ್ಲ, ಸೈಡಿಗೆ ಟಾರ್ಪಲ್ ಕಟ್ಟಿ ಕಳಿಸೋದು. ಇನ್ನೊಂದು ಹಳದಿದೈತೆ, ಅದನ್ನ ಹಾಕ್ಕೊಂಬರ್ಬೋದು ನೋಡಿ. ಬಿಸ್ಲಿಗೆ ನಾವು ಹೆಂಗಾಗಿದ್ದೇವೆ ಅಂದರೆ ಫುಲ್ಲು ಬನ್ನಿನೇ ನೆಂದೋಗ್ಬಿಟ್ಟೈತೆ ನೋಡಿ. ಪಾಪ ನಮ್ಮ ದೊಡ್ಡಪ್ಪ ಅಂತೂ ಬಿಸ್ಲಿಗೆ ಸುಧಾರಿಸ್ಕೊಳಲ್ಲ. ಇದು ಫಾರಮ್ಮಿಂದು ಸೀಮೆ ಹಸ ಇದ್ದಂಗೆ ಇವನೊಂಥರ ನೋಡಿ. ಡಬಲ್ ಬೇಡ ಕಣ, ಅದು ನಿಂಗೆ ಉಲ್ಟಾ ಹೇಳ್ಕೊಂತಾನ ಅವ್ನು ಮ್ಯಾಗ್ಲಾಸೆ. ಇದ್ರ ಅಡ್ಯಕ್ಕೆ ಬಿದ್ದರೆ ಕಿತ್ಕೊಳಕ್ಕೆ ಬರಲ್ಲ. ತಿರ್ಗಾ ಅರ್ಧಕ್ಕೆ ತಂದು JCBಗೆ ಅದು ಹೆಂಗೆ ಹಾಕ್ತೀರ ಹಾಕ್ರಪ್ಪ. ಡಬಲ್ ಅನ್ನ ಹಾಕ್ರಿ, ತ್ರಿಬಲ್ ಅನ್ನ ಹಾಕ್ರಿ. ಆ ಕಡೆ ಕೆಳಗೆ ಜಾಸ್ತಿ ಬಿಡ್ಬೇಕಿದ್ನ. ಹಾಕು, ಅವ್ನಿಗೆ ಹೇಳಿ ಕಳ್ಸನಂತೆ. ನಾನು ಹೇಳಿ ಕಳಿಸ್ತೀನಿ, ಹಾಕ್ರಪ್ಪ ನೀವಿಬ್ಬರು. ಒಳ್ಳೆ ಬಿಸ್ಲಿಗೆ ತಲೆಗೆ ಶೂಟ್ ಹೊಡಿತಾನೆ ಗುರು ನಮ್ಮ ದೊಡ್ಡಪ್ಪ. ಎತ್ತ ಹಿಂಗೆ ಬೀಚ್ ಹತ್ರ ಬಂದ್ವಿ. ಚಿಕ್ಕಪ್ಪ ನಾನು ದೊಡ್ಡಪ್ಪಗೆ ಭಾರ ಆಯಿತು, ಯಾಕಂದರೆ ಅವನಿಗೆ ಗೊಪ್ಪುರೆ ಊದ್ಕೊಂಡವೆ, ಬರೋಕ್ಕಾಗಲಿಲ್ಲ. ಅಲ್ಲೇ ಕೂತ್ಕೊಂಡ. ನಾವು ನಡ್ಕೊಂಬಂದ್ವಿ. ಅವನ ಕೈಲಿ ನಡೆಯೋಕ್ಕಾಗಲ್ಲ. ಬೀಚ್ ಒಳಗೆ ಯಾರನ್ನೂ ಬಿಡ್ತಿಲ್ಲ. ಹೊರಗಡೆ ನೋಡಬೇಕು ಬರಬೇಕು. ಒಬ್ಬರು ಯಾವುದೋ ಒಂಟಿ ಬೇರೆ ತಂದಿದ್ದಾರೆ ರಾಜಸ್ಥಾನಿಂದ. ಒಂಟೆ ಕುದುರೆ ಎಲ್ಲ ಐತೆ. ನಮಗೇನು ಹೊಸ್ದಲ್ಲ, ಸುಮ್ಮನೆ ಇವನು ನೋಡೋದಕ್ಕೆ ಅಂತ ಅದಕ್ಕೆ ಕರ್ಕೊಂಬಂದು ಅಲ್ಲೇ ಇದ್ದಾನೆ. ಸ್ನಾನ ಮಾಡೋಕ್ಕೆ ಬಂದಿದ್ದು ನಾವು ಇಲ್ಲಿಗೆ. ಬನ್ನಿ ಆಮೇಲೆ ಸಿಗೋಣ. ಗಾಡಿ ಏನೋ ಲೋಡಾಗಿ ಬಂತು. ಪಾಪ ದೊಡ್ಡಪ್ಪನ ಗಾಡಿ ಒಳಗೆ ಆಕ್ಸಲ್ ಕಟ್ಟಾಗಿಬಿಟ್ಟೈತೆ. ಅಂದರೆ ಇವನು ಏನು ಮಾಡ್ತಿದ್ದ ಅಂದರೆ ಕ್ಲಚ್ ಒಂಚೂರು ಜಾಸ್ತಿ ಇಟ್ಟಿದ್ದ. ಅವ್ನು ಯಾರೋ ಸೆಂಟ್ರಿಂಗ್ ಡ್ರೈವರು. ಇನ್ನು ಹೋಗ್ಬೇಕಾದ್ರೇ ಕಿರಿಕಿರಿ ಮಾಡ್ಕೊಂಡು ಹೋದ. ಅಷ್ಟೇ ಬರುತ್ತೆ ಟನ್ನೇಜ್, ಇಷ್ಟೇ ಬರುತ್ತೆ ಅಂತೇಳಿ. ನಾವು ಗಾಡಿಗೆ ಇನ್ನೂ ಬರ್ತಿದ್ದಂಗೆ ಕಿರಿಕಿರಿ ಮಾಡ್ಕೊಂಡು ಹೋದ. ಒಳಗೆ ಹೋಗಿ ಆಕ್ಸಲ್ ಮುಗ್ದಿರ್ತಾನೆ. ಅಂದರೆ ದಬಾಸ್ ರೇಸ್ ಮಾಡಿ ಎತ್ತಿದ್ದಾನೆ, ಕಟ್ಟಾಗೈತೆ. ನಮ್ಮ ಗಾಡಿನಾಗ ಆಕ್ಸಲ್ ಕಟ್ಟಾಗಲ್ಲ, ಒಂದು ಪೇಸ್ ಬಂದಲ್ಲ.
ಆ ಗಾಡಿನ ಕಟ್ಟಾಗಿರೋದು. ಇವಾಗ ಗಾಡಿನೂ ಒಳಗಡೆ ಐತೆ, ಖಾಲಿ ಮಾಡಿಸ್ಬೇಕು, ತಳ್ಕೊಂಬರ್ಬೇಕು. ಭಾರಿ ಗಾಡಿ ಹೊರಗೆ ತಂದಿಲ್ಲ ಅಂದರೆ ಗುರು ಒಂದು ವಾರ ಶಿಸ್ತು ಈ ತಿಪ್ಪೇಶಿ ಅಲ್ಲಿ ಇಲ್ಲಿ ಮಕ್ಕಬೇಕಾಗ್ತೈತೆ. ಅದಕ್ಕೆ ಖಾಲಿ ಮಾಡಿ ಹೊರಗೆ ತಗೊಂಬರಕ್ಕೆ ಹೇಳಂತ ಹೇಳಿದ್ದೀವಿ. ಇಲ್ಲ ಶೋರೂಮ್ನಾಗ ಹೋಗಿ ಮಾತಾಡ್ಕೊಂಬರ್ಬೇಕು ಆಪ್ಷನ್ಗೆ. ಏನು ಮಾಡ್ತಾರೋ ಏನೋ ಪಾಪ. ಊರಿಂದ ಜೊತೆಗೆ ಹೋಗಿ ಬಂದ್ವಿ, ಇಲ್ಲಿ ಮಂಗ್ಳೂರಾಗ ಕೈ ಬಿಟ್ಟು ಹೋಗಕ್ಕೆ ಬರ್ತದೆ, ಕೈ ಬಿಟ್ಟು ಹೋಗ್ಬೇಕಾಗಿತ್ತು. ಇವಾಗ ಆಕ್ಸಲ್ಲಿಲ್ಲ, ಆಕ್ಸಲ್ಲು ದುರ್ಗದಿಂದ ಕಳಿಸ್ಬೇಕು. ಇಲ್ಲ ವಾರಂಟಿನಾಗೆ ಇಲ್ಲೇ ಕೂಳೂರ್ನಾಗ ಶೋರೂಮ್ ಐತೆ, ಕ್ಲೇಮ್ ಮಾಡ್ಕೋಬೇಕು. ನೋಡಿ ನನ್ನ ಗಾಡಿ ಲೋಡಾಗಿ ಬಂದತೆ. ವೆಯ್ಟ್ಲೆಸ್ ಮಾಲ್ ಇದು. ಎಷ್ಟು ಹೈಟ್ ಐತೆ ಇಷ್ಟ ತಕ್ಕ ಚೆನ್ನಾಗಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕುಂತಿದ್ವಿ ನಕ್ಕೊಂಡು. ಒಂದೇ ಸಲ ಶಾಕಿಂಗ್ ನ್ಯೂಸ್ ಕೊಟ್ಟ ಸೆಂಟ್ರಿಂಗ್ ಡ್ರೈವರ್ ಒಳಕ್ಕೆ ಹೋಗಿ. ಇವಾಗ ಏನು ಮಾಡೋಕ್ಕೆ ಬರ್ತೈತೆ ಹೇಳಿ ನೋಡಿ. ಲೋಡ್ ಮಾಡ್ಕೊಂಬಂದ್ವಿ. ಇವನು ಯಾವನ ಜಾಗ ಇದ್ರು ಬಡ್ಕೊಂತಾನೆ, ಕಾಗಿ ಬಡ್ಕೊಂಡಂಗೆ ಕಾಕ ಅಂತಂದು ಪಕ್ಕದಾಗೆ ಲೋಡ್ ಮಾಡ್ಕೊಂಬಂದ್ವಿ. ಪಾಪ ದೊಡ್ಡಪ್ಪನಲ್ಲೇ ಬಿಟ್ಟು ಬಂದ್ವಿ. ಅವನದು ಆಕ್ಸಲ್ ಕಟ್ಟಾಯಿತು. ಆಕ್ಸಲ್ಲು ದುರ್ಗದಿಂದ ಬರ್ತೈತೆ, ವಾರಂಟಿನಾಗ ಬರುತ್ತದು. 6 ವರ್ಷ ಅಂತೆ ವಾರಂಟಿನಾಗ ಬರುತ್ತೆ ಆಕ್ಸಲ್ಲು. ಏನು ನಾವು ಇವತ್ತು ಹೋಗ್ತೀವಿ, ಅವ್ನು ನಾಳೆ ಬರ್ತಾನಷ್ಟೇ. ನೋಡಿ ಎಲ್ಲಿದ್ದೀವಿ ಅಂದರೆ BC ರೋಡ್ ಟೋಲ್ ಆಗಿದ್ದೀವಿ. ಊಟ ಬೇರೆ ಮಾಡಿಲ್ಲ, ಹೊಟ್ಟೆ ಕೆರಿತೈತೆ. ಇದ್ದಿದ್ದು ಅನ್ನ ಸಾರು ಅವನಿಗೆ ಊಟ ಮಾಡಿಸಿ ಬಂದ್ವಿ. ಇವಾಗ ನಾವು ಬೆಳ್ತಂಗಡಿಗೆ ಹೋಗಿ, ಬೆಳ್ತಂಗಡಿಗೆ ಅಲ್ಲ ಗುರು, ಬೆಳ್ತಂಗಡಿ ಯಾಕೆ ನರಸಿಂಹಣ್ಣನ ರೆಕಾರ್ಡ್ ಕೇಳಿ ಕೇಳಿ ಬರೀ ಬೆಳ್ತಂಗಡಿ ಬರ್ತೈತೆ ನಮಗೆ. ಉಪ್ಪಿನ ಅಂಗಡಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋದೆ. ನೋಡಿ ಇವಾಗ BC ರೋಡ್ ಆಗಿದ್ನಿ. ಪಾಪ ಜೊತೆಗೆ ಬಂದ್ವಿ ಆಗಲಿ. ಅಲ್ಲಿಂದನೂ ಇಲ್ಲಿ ಅವ್ನ ಗಾಡಿ ಆರ್ಬರ್ ಒಳಗೆ ನಿಂತೋಗ್ಬಿಟ್ಟೈತೆ. ಏನು ಆಗೈತಂದರೆ ಆ ಡ್ರೈವರು ಒಂದು ಸ್ವಲ್ಪ ಫೋರ್ಸ್ ಮಾಡಿ ಗಾಡಿ ಎತ್ತಿದ್ದಾನೆ, ಕಟ್ಟಾಗೈತೆ. ಐಡ್ಲಿಂಕ್ನಾಗ ಮೂವ್ ಮಾಡಿದರೆ ಮೂವ್ ಆಗ್ತಾವೆ ಗಾಡಿಗಳು. ಫೋರ್ಸ್ ಮಾಡಿ ಎತ್ತಿದ್ರೆ ಮುಗೀತು. ಅದು ಫೇಸ್ 1 ಗಾಡಿ. ಆ ಗಾಡಿದು ಆಕ್ಸಲ್ ಒಂಚೂರು ವೀಕ್ ಇರುತ್ತೆ. ಆವಾಗಲೇ ಒಂದ್ಸಲ ಶಿವಮೊಗ್ಗದಾಗೆ ಫ್ಯಾಕ್ಟ್ರಿ ಒಳಗೆ ಕೋಳಿಬುಟ್ಟ ಖಾಲಿ ಮಾಡೋಕೆ ಹೋದಾಗ 2 ಆಕ್ಸಲ್ ಕಟ್ಟಾಗಿದ್ವು. ವಾರಂಟಿನಾಗ ಹಾಕ್ಸಿದ್ರು. ಇವಾಗಲೂ ವಾರಂಟಿನಾಗೆ ಬರುತ್ತೆ ಅದು. ಏನು ಬಂದು ರೆಡಿ ಮಾಡ್ಬೇಕಷ್ಟೇ. ಸ್ಪೇರ್ ಆಕ್ಸಲ್ಲು ಊರಿಂದ ಬರ್ತೈತೆ, ಅದನ್ನು ಹಾಕ್ತಾರೆ. ಇಲ್ಲಾಂದರೆ ಊರಾಗಿಲ್ಲ ಅಂದರೆ ಯಾವ್ದು ಇದು ಇಲ್ಲೇ ಮಂಗಳೂರು ಶೋರೂಮ್ನಾಗ ಹಾಕ್ಸೋದು. ಅಲ್ಲಿ ಶೋರೂಮ್ನಾಗ ಸ್ಪೇರ್ ಆಕ್ಸಲ್ ಇರ್ತವೆ, ಅದನ್ನು ಕಟ್ಕಳಿಸ್ತಾರೆ. ಗಾಡಿ ರೋಟಾಗಿ ಟ್ರಬಲ್ ಆಗೈತಂದರೆ ಅದು ಹಳೆ ಆಕ್ಸಲ್ಲಿ ಕ್ಲೈಮ್ ಮಾಡ್ಕೊಂತಾರೆ. ನೋಡಿ ಆಕ್ಸಲ್ 150 ಐತೆ, ಇಲ್ಲೇ 8:45 ಆಯಿತು. ಇನ್ನು ಎಷ್ಟೊತ್ತಿಗೆ ಘಾಟ್ ಹತ್ತೀವೋ ಏನೋ, ಎಲ್ಲಿಗನ್ನ ಆಗ್ತದೆ ಅಲ್ಲಿಗೆ ನಾವು ಹೋಗ್ತಾ ಇರೋದೆ. ಒಟ್ಟಿನಾಗೆ ಬೆಳಗ್ಗೆ ಎಷ್ಟೊತ್ತಿಗೆ ಫ್ಯಾಕ್ಟ್ರಿಗೆ ಹೋದರೆ ಸಾಕು. ಎಷ್ಟು ಗಾಡಿ ಲೋಡ್ ಆಗಿದ್ದಾವೆ ಏನು ನೋಡ್ಬೇಕು. ಅದು ಪ್ಲಾಂಟ್ ಬೇರೆ ಬೇರೆ ಇರುತ್ತೆ ಅನ್ಲೋಡಿಂಗ್ ಮಾಡೋದನ್ನು. ಅಲ್ಲಿ ಹೋದ್ಮೇಲೆ ನೋಡೋಣ. ಇವಾಗ ಫಸ್ಟು ಮುಂದೆ ಹೋಗಿ ಎಲ್ಲ ನಾವು ಊಟ ಮಾಡೋಣ ಬನ್ನಿ. ನೆಲ್ಯಾಡಿ ದಾಟಿದ ಮೇಲೆ ನಿಲ್ಸಿದ್ವಿ ಊಟಕ್ಕೆ. ಗುಂಡಿ ಚೆಕ್ ಪೋಸ್ಟ್ಗೆ ಹೋಗೋಣ ಅಂತಿದ್ವಿ. ಹೊಟ್ಟೆ ಬಿಟ್ಟಿತ್ತು, 9:30 ಆಗೋ ಟೈಮು. ನಾವು ಮಧ್ಯಾಹ್ನ ಬೇರೆ ಊಟ ಮಾಡಿದ್ದಿಲ್ಲ, ಅದಕ್ಕೆ ಗಾಡಿ ನಿಲ್ಸಿದ್ವಿ ಊಟ ಮಾಡೋಣ ಅಂತೇಳಿ. ಗುರು 1 ವಾರ ಆಯ್ತು ಕಲೆಕ್ಷನ್ ಹೋಗಿ, ಕಲೆಕ್ಷನ್ನೇ ಹಾಕಿಲ್ಲ ನೋಡಿ ಮೇನ್ ರೋಡಿಗೆ. ಅದು ಕಲೆಕ್ಷನ್ ಕೊಡೋದು ಅಂತ ಇರ್ತೀವಿ, ದಾಸ ಮಾಡ್ಬಿಡ್ತೀವಿ. ಅಲ್ಲಿದ್ದ ಸೆಕೆ ಆಗೋದು ಗುರು. ಇಲ್ಲಿ ತಣ್ಣಗೆ ಗಾಳಿ ಬರ್ತೈತೆ, ನೆಮ್ಮದಿ ಹಾಕಿವಾಗ ನೋಡೋಣ ಗುರು. ಒಂದು ಬೋಲ್ಟ್ ಹಾಕಿದ್ವಿ, ಇನ್ನೊಂದು ಕೂತಿರ್ಲಿಲ್ಲ. ಅಲ್ಲಿಗೆ 18-19 ಹಾಕೋಣ ಅಂತಿದ್ವಿ. ಇಲ್ಲಿ ಏನಾಗಿದಾವೆ ಅಂದರೆ ಇಲ್ಲಿ ಬೋಲ್ಟ್ ನಿಲ್ತಿಲ್ಲ ನೋಡಿ ಗುರು. ಮಿಷಿನ್ನಾಗ ಟೈಟ್ ಮಾಡಬೇಕು, ಕೈ ಟೈಟ್ ಮಾಡೋಕ್ಕೆ ಬರಲ್ಲ. ಇದು ಜರ್ಗೆತ್ತೆ, ಇದನ್ನು ಸರಿ ಮಾಡಬೇಕು, ಕ್ಲೀನಾಗಿ ವೆಲ್ಡಿಂಗ್ ಮಾಡಿಸ್ಬೇಕು. ಬೀಮ್ಸು ಟ್ವಿಸ್ಟ್ ಆಗಿಬಿಟ್ಟದ ಗುರು. ನಮ್ಮ ಓನರ್ಗೆ ಹೇಳಿದರೆ ನೀನು ಲಾರಿ ವೀಲಿಂಗ್ ಮಾಡ್ತೀಯ ಅದು ಮಾಡ್ತೀಯ ಅಂತ ಬೈತಾರೆ. ತಪ್ಪು ನಮ್ಮದು ಇರೋದು. ನಾನೇನು ಮಾಡಿದ್ದೆ ಅಂದರೆ ರೀಲ್ಸ್ ಮಾಡೋ ಹುಚ್ಚಿಗೆ ವೀಲಿಂಗ್ ಮಾಡಿದ್ದೆ ಅವಾಗ. ನೋಡಿ ಬೀಮ್ಸು ಟ್ವಿಸ್ಟ್ ಆಗಿಬಿಟ್ಟೈತೆ. ಗ್ಯಾಪ್ ನೋಡಿ ಎಷ್ಟಿದೆ, ಮುಂದೆ ಸರಿ ಇದೆ ಅಂದರೆ ಕಾಯಿಲ್ ಎಲ್ಲ ಲೆಫ್ಟಿಗೆ ಬಗ್ಗಿದ್ವು ನೋಡಿ. ಇದು ಹೋಗ್ತೈತೆ. ಇವಕ್ಕೆಲ್ಲ ಹೋಗಿ ದುರ್ಗದಾಗೆ ರೆಡಿ ಮಾಡಿಸ್ತೀನಿ ಕ್ಲೀನಾಗೆ. ಈಗ ಬೇರೆ ಡ್ರೈವರ್ ಹೋಗಿ ರೋಡ್ನಾಗ ತೊಂದರೆ ಅನುಭವಿಸ್ಬಾರ್ದು, ಅದಕ್ಕೆ ಎಲ್ಲ ರೆಡಿ ಮಾಡಿಸ್ತೀನಿ. ದುರ್ಗದಲ್ಲೇ ರೆಡಿ ಮಾಡಿಸಿ ಕಳ್ಸೋಣಂತೆ. ಬನ್ನಿ ಫಿಶ್ ಕರಿ ಊಟ ಮಾಡೋಣ. ಫಿಶ್ ಕರಿ ಪರೋಟ ತಿನ್ನೋಣ ಅಂತೇಳಿ ಭಾಳ ದಿನ ಆಯಿತು. ನಾವು ಮಂಗಳೂರಲ್ಲಿ ತಿನ್ಬೇಕಾಗಿತ್ತು, ಮಂಗಳೂರಲ್ಲಿ ಸಿಗಲಿಲ್ಲ, ಅದಕ್ಕೆ ಇಲ್ಲೇ ಬಂದೀವಿ ನೋಡಿ. ಊಟ ಮಾಡಿ ಸಿಗೋಣ ಬನ್ನಿ.